ತಿಂದ್ರೆ ಸಾಕು ನಾನ್ ವೆಜ್ ಪ್ರಿಯರ ಬಾಯಲ್ಲಿ ನೀರೂರುತ್ತೆ. ಆದ್ರೆ ಇದೇ ಬಿರಿಯಾನಿಗಿರುವಂತಹ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡಂತಹ ಇಲ್ಲೊಂದು ತಮಿಳುನಾಡಿನ ಖತರ್ನಾಕ್ ದಂಪತಿ ಕಾಗೆ ಮಾಂಸವನ್ನ ಬಳಸಿ ಬಿರಿಯಾನಿ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಅಲ್ಲದೆ ಚಿಕನ್ ಅಂತ ಕಾಗೆ ಮಾಂಸವನ್ನ ರೆಸ್ಟೋರೆಂಟ್ಗಳಿಗೆ ಪೂರೈಕೆ ಮಾಡಿರುವಂತಹ ಆತಂಕಕಾರಿ ವಿಚಾರ ಬಯಲಾಗ್ಬಿಟ್ಟಿದೆ. ಎಂಥ ಪ್ಲಾನ್ ಮಾಡಿದ್ರಿ, ಎಂಥ ಬ್ರಿಲಿಯಂಟ್ ತಲೆ ರೀ. ಯಾರ ಈ ದೇಶದಲ್ಲಿ ಒಳಿತೇನ್ರಿ ತಲೆ. ಬೌ ಬೌ ಬಿರಿಯಾನಿ. ನೀವೆಲ್ಲ ನವರಸ ನಾಯಕ ಜಗ್ಗೇಶ್ರ ಈ ಸೀನ್ ನೋಡೇ ಇರ್ತೀರಾ. ಚಿಕನ್ ಬಿರಿಯಾನಿ ಬದಲು ನಾಯಿ ಬಿರಿಯಾನಿ ತಿಂದು ಬೊಗಳೋಕೆ ಶುರು ಮಾಡಿದ್ದನ್ನ ನೋಡಿ ನಕ್ಕಿರ್ತೀರಾ. ಇದು ರೀಲ್. ಆದ್ರೆ ಇಲ್ಲಿ ರಿಯಲ್ ಆಗಿ ಇದೇ ರೀತಿ ಬಿರಿಯಾನಿ ತಿನ್ನುವಂತೆ ಮಾಡಿದ್ದಾರೆ. ಆದ್ರೆ ಅದು ಬೌ ಬೌ ಬಿರಿಯಾನಿ ಅಲ್ಲ, ಕೌ ಕೌ ಬಿರಿಯಾನಿ. ಏನ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಜನರಿಗೆ ಚಿಕನ್ ಹೆಸರಲ್ಲಿ ಕಾಗೆ ಬಿರಿಯಾನಿ ತಿನ್ನಿಸಿದ ದಂಪತಿ. ನಮಗೆಲ್ಲ ಗೊತ್ತಾಗೋಯ್ತು. ಬಿರಿಯಾನಿ ಮಾಂಸ ಪ್ರಿಯರ ಅಚ್ಚುಮೆಚ್ಚಿನ ಆಹಾರ. ಬಿರಿಯಾನಿ ಎಷ್ಟು ಫೇಮಸ್ ಅಂದ್ರೆ ಸಸ್ಯಾಹಾರಿಗಳು ವೆಜ್ ಬಿರಿಯಾನಿ ತಿನ್ನುವಷ್ಟು. ನಮಗೊಂದು 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಓ, ನೀವು 6 ಹೋಟೆಲ್ ಬರ್ತಾ ಇದ್ದೀರಾ? ಅದು ಇದೆ ಕೌ ಕೌ ಬಿರಿಯಾನಿ. ಆದ್ರೆ ಇನ್ಮುಂದೆ ಹೊರಗಡೆ ಬಿರಿಯಾನಿ ಆಗ್ಲಿ ಅಥವಾ ಚಿಕನ್ ಅಂತ ಬೇರೆ ಯಾವುದೇ ಆಹಾರ ತಿನ್ನೋಕೆ ಭಯ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಲ್ಲಿದ್ದಾರಲ್ಲ ಈ ಜೋಡಿ ಚಿಕನ್ ಅಂತ ಜನರಿಗೆ ಕಾಗೆ ಬಿರಿಯಾನಿ ತಿನ್ನುವಂತೆ ಮಾಡಿದ್ದಾರೆ. ತಮಿಳುನಾಡಿನ ತಿರುವಳ್ಳೂರಿನ ರಮೇಶ್ ಹಾಗೂ ಭೂಚಮ್ಮ ಎಂಬ ಈ ದಂಪತಿ ತೊರೈಪಕ್ಕಂ ಗ್ರಾಮದಲ್ಲಿ ಕಾಗೆಗಳನ್ನ ಕೊಲ್ತಾ ಇದ್ದ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲದೆ ಜನರಿಗೆ ಚಿಕನ್ ಬಿರಿಯಾನಿ ಹೆಸರಲ್ಲಿ ಕಾಗೆ ಬಿರಿಯಾನಿ ಮಾಡಿ ಉಣಬಡಿಸ್ತಾ ಇದ್ರು. ಈ ವಿಷಯ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ದಂಪತಿ ಮನೆ ಮೇಲೆ ದಾಳಿ ಮಾಡಿದಾಗ 19 ಕಾಗೆಗಳ ಮೃತದೇಹಗಳು ಸಿಕ್ಕಿದ್ದಾವೆ. ವಿಚಾರಿಸಿದಾಗ ರಸ್ತೆ ಬದಿ ಹೋಗ್ತಾ ಇದ್ದ ಪ್ರಯಾಣಿಕರಿಗೆ ಬಿರಿಯಾನಿ ಹೆಸರಲ್ಲಿ ಕಾಗೆ ಬಿರಿಯಾನಿ ನೀಡುತ್ತಾ ಇದ್ರು. ಅಯ್ಯೋ, ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ಮಾತ್ರವಲ್ಲದೆ ಕಾಗೆಗಳನ್ನ ಕೊಂದು ಹೆದ್ದಾರಿಯ ಸುತ್ತಮುತ್ತಲಿನ ಹೋಟೆಲ್ಗಳಿಗೆ ಪೂರೈಕೆ ಮಾಡ್ತಾ ಇದ್ರು ಅನ್ನೋ ಅನುಮಾನ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ತಮಿಳುನಾಡಿನ ತಿರುವಳ್ಳೂರಿನ ರಮೇಶ್ ಹಾಗೂ ಭೂಚಮ್ಮ ದಂಪತಿ ಮಾಂಸಾಹಾರಿ ರೆಸ್ಟೋರೆಂಟ್ಗಳಿಗೆ ಮಾಂಸ ಪೂರೈಸ್ತಾ ಇದ್ರು. ಕಾಗೆಗಳನ್ನ ಹಿಡಿದು ಅದರ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ರು. ತೋರೈಪಕ್ಕಂ ಪ್ರದೇಶದಲ್ಲಿ ಕಾಗೆಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿತ್ತು. ದಂಪತಿ ಕಾಗೆ ಕೊಲ್ತಾ ಇರುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ರಮೇಶ್ ಮನೆಯಲ್ಲಿ ಶೋಧ ಮಾಡಿದಾಗ 19 ಕಾಗೆಗಳ ಮೃತದೇಹ ಸಿಕ್ಕಿವೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸದ್ಯ ರಮೇಶ್ ಹಾಗೂ ಭೂಚಮ್ಮರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿಲ್ಲ. ಬದಲಿಗೆ ದಂಪತಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಾರ್ನಿಂಗ್ ಕೊಡೋದರ ಜೊತೆಗೆ 5,000 ರೂಪಾಯಿ ದಂಡ ಹಾಕಿದ್ದಾರೆ. ಒಟ್ಟಾರೆ ಕಾಗೆಗಳಿಗೆ ಪಿಂಡ ಇಡುವ ಕಾರ್ಯ ಮಾಡೋದು ಕಾಮನ್. ಆದ್ರೆ ಈ ದಂಪತಿ ಕಾಗೆಯ ಪಿಂಡವನ್ನೇ ಜನರಿಗೆ ಉಣಬಡಿಸುವ ಸುದ್ದಿ ಕೇಳಿ ತಮಿಳುನಾಡಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.